ಹಾಯ್ ಫ್ರೆಂಡ್ಸ್, ನಾನು ಅಂಗಾಡಿ ಶಿವು. ಬೆಳಗಿನ ಜಾವ ಕೋಟೆಲಿಂಗೇಶ್ವರದಲ್ಲಿ ನಿನ್ನೆ ನೈಟ್ ಹಾಲ್ಟ್ ಆಗಿದ್ವಿ. ಬೆಳಗ್ಗೆ ಎದ್ದಷ್ಟರಲ್ಲಿ ಅಲ್ಲಿ ಊರು ಜಾತ್ರೆ ನಡೀತಿತ್ತು. ಹಾಗೆ ಹೋಗಿ ನಾವು ಒಂದು ಬೀಟ್ ಹಾಕ್ಕೊಂಡು ಎಲ್ಲ ಊರಲ್ಲಿ ಜಾತ್ರೆ ನೋಡಿಕೊಂಡು, ಮುಂಚೆ ಹುಡುಗಿರು ನೋಡಿಕೊಂಡು, ಅಲ್ಲಿ ತೋರಿಸೋ ಅಜ್ಜಿರು ನೋಡಿಕೊಂಡು, ಅಜ್ಜಿರ್ಲಿ ನೋಡಿ ತಾತಂದ್ರ ನೋಡಿಕೊಂಡು, ಹಾಗೆ ಒಂದು ಬೀಟ್ ಕೇಳಿಸ್ಕೊಂಡು ಪಲ್ಲಕ್ಕಿ ನೋಡಿ ಅವ್ರ ದರ್ಶನ ಮಾಡಿಕೊಂಡು ಹಾಗೇ ಕೋಟೆಲಿಂಗ ದೇವಸ್ಥಾನ ಕಡೆ ಬಂದೆ. ಹಿಂಗೆ ಆರ್ಚ್ ಕಡೆಯಿಂದ ನೋಡಿಕೊಂಡು ಮುಂದೆ ಹೋಗ್ಬೇಕಾದ್ರೆ ದೇವಸ್ಥಾನದ್ದು ನೇಮ್ ಬೋರ್ಡ್ ನೋಡಿಕೊಂಡು ಏನು ಮಾಡೋದು ಅಂತ ನಾನು ನನ್ನ ತಮ್ಮ ಹಂಗೆ ಮಾತಾಡ್ಕೊಂಡು ಹೋಗ್ತಾಯಿದ್ರು. ಅಷ್ಟರಲ್ಲಿ ನನ್ನ ಮಗಳು ಬಸ್ಸಲ್ಲಿ ಕೂತಿದ್ಲು. ಇವಳೇ ಬಂಗಾಡಿ. ಇವಳನ್ನ ಮಾತಾಡಿಸ್ದೆ. ಅದಕ್ಕೆ ಅವಳು ಎಲ್ಲರಿಗೂ ಹಾಯ್ ಮಾಡಿ ಅವ್ರಿಗೆಲ್ಲ ಪಪ್ಪಿ ಕೊಟ್ಟು ಹಂಗೆ ಅವಳು ಎಲ್ಲರಿಗೋಸ್ಕರ ದೃಷ್ಟಿ ತೆಗಿತೀನಿ ಅಂತೇಳಿ ದೃಷ್ಟಿ ತೆಗಿತಾಳೆ. ಇದು ಅವಳು ಸ್ಟೈಲು, ದೃಷ್ಟಿ ತೆಗಿಯೋ ಸ್ಟೈಲು. ಪ್ರತಿಯೊಬ್ಬರು ತೆಗಿಸ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗತ್ತೆ, ಒಳ್ಳೇದಾಗಲಿ. ಹಂಗೆ ಈ ಕಡೆ ನೋಡೋಷ್ಟರಲ್ಲಿ ನಮ್ಮ ಹುಡುಗ ಯಾವತ್ತೂ ಅಡುಗೆ ಮಾಡ್ತಿದ್ದವನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋನೆ. ಆ ಅಡುಗೆ ನೋಡಿಕೊಂಡು ಹಂಗೆ ಹೆಂಗೆ ಮಾಡ್ತಾನೋ ಅನ್ನೋ ಪೇಷನ್ಸಲ್ಲಿ ಕಾಯ್ತಾ ಇದ್ವಿ. ಒಗ್ಗರಣೆಗೆ ಹಾಕ್ತಿದ್ನೋ ನೋಡ್ತಾ ಇದ್ನೋ ಗೊತ್ತಿಲ್ಲ. ಬಟ್ ಅವ್ನ ಪಾಡ್ಗೆ ಅವ್ನು ಫುಲ್ ಖುಷಿ ಪಡ್ತಿದ್ದ. ಆ ಖುಷಿ ಪಡೋದು ನೋಡಿ ಹೆಂಗಸರೆಲ್ಲ ಅವ್ನಿಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು. ಹಂಗೆ ಆ ಕಡೆ ನೋಡಿದ್ರೆ ನಮ್ಮ ಅಪ್ಪನೇ ಮಾಡಿದ್ದು. ಆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ ಮುದ್ದೆ ನೋಡ್ಕೊಂಡು ಎಲ್ಲರೂ ತಿನ್ಕೊಂಡು ಚೆನ್ನಾಗಿದೆ ಅಂದ್ಕೊಂಡು ಹಂಗೆ ಎಲ್ಲ ಫುಲ್ ಫ್ಯಾಮಿಲಿ ಚೆನ್ನಾಗಿ ನೋಡಿ ಎಲ್ಲ ಒಂದು ಕಡೆ ಕೂತ್ಕೊಂಡು ಊಟ ಮಾಡಿಕೊಂಡು, ಕಸ್ಟಮರ್ ಈ ಥರ ಸಿಕ್ಬಿಟ್ರೆ ಇನ್ನೂ ಖುಷಿ. ಆ ಕಸ್ಟಮರ್ ಜೊತೆಲೇ ನಮ್ಮಪ್ಪ, ನಮ್ಮ ಮಗಳು ಮತ್ತು ನಮ್ಮಮ್ಮ ಎಲ್ಲ ಬಂದಿದ್ದೀವಿ ಜೊತೆಯಲ್ಲಿ. ಹಿಂಗೆ ಅದು ನೋಡ್ಕೊಂಡು ಅಲ್ಲೆಲ್ಲ ಊಟ ಮಾಡ್ಕೊಂಡು ಖುಷಿಯಾಗಿ ನೋಡಿ ಹ್ಯಾಪಿಯಾಗಿ ಜಾಲಿಯಾಗಿ ತಿನ್ಕೊಂಡು ಹಿಂಗೆ ಅಲ್ಲಿಂದ ಬಂಗಾರ ತಿರುಪತಿ ಕಡೆಗೆ ಹೊಂಟ್ವಿ. ಬಂಗಾರ ತಿರುಪತಿ ಕಡೆ ಹೋಗ್ಬೇಕಾದ್ರೆ ಹಂಗೆ ರೋಡಲ್ಲಿ ತಮಾಷೆ ಮಾಡಿಕೊಂಡು ನಾನು ನಮ್ಮ ಹುಡುಗ ಮುಂದೆ ರೋಡ್ ಸಾಗ್ತಾ ಇದ್ವಿ. ಅಲ್ಲಿಂದ ಹಂಗೆ ಬಂದ್ವಿ. ಬಂಗಾರ ತಿರುಪತಿ ಎಂಟ್ರಿ ಆಗ್ತಿದ್ದಂಗೆ ಹೋಗಿ ದೇವಸ್ಥಾನದ ಹತ್ರ ನಿಲ್ಲಿಸಿ ಯೂಟರ್ನಲ್ಲಿ ಸರ್ಕಲಲ್ಲಿ ಯೂಟರ್ನ್ ಮಾಡೋಣ ಅನ್ನಷ್ಟರಲ್ಲಿ ಪಟ ಅಂತ ಪೊಲೀಸವ್ರು ಬಂದರು. ನಿಲ್ಲಿಸಿದೆ ಅಷ್ಟೇ, ಹಂಗೆ ಪೊಲೀಸವ್ರು ಬಂದರು. ಎಲ್ಲರೂ ಹಂಗೆ ಹೋದರು. ಹಂಗೆ ದೇವಸ್ಥಾನದ ಕಡೆ ಒಂದು ವಿಸಿಟ್ ಹಾಕೋಣ ಅಂತ ಒಳಗಡೆ ಹೋದೆ. ಒಳಗಡೆ ಹೋಗೋಷ್ಟರಲ್ಲಿ ಮತ್ತೆ ಪೊಲೀಸವ್ರು ಗಾಡಿ ತೆಗಿಬೇಕು ಅಂತ ಇದು ಮಾಡಿದ್ರು. ಬೇರೆಯವ್ರು ಯಾರೋ ಕರೆದ್ರು. ಹಂಗೆ ಅಲ್ಲಿಂದ ದೇವಸ್ಥಾನದ ಹತ್ರ ಸುಮ್ಮನೆ ಹಂಗೆ ಒಂದು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಹಂಗೆ ಆಚೆ ಬಂದು ಗಾಡಿ ಎತ್ತಿ ಸೈಡ್ಗೆ ಬಿಟ್ಟು ಕಾಯ್ತಾಯಿದ್ದೆ. ಮತ್ತು ಅಲ್ಲಿಂದ ಬಂಗಾರ ತಿರುಪತಿ ಮುಗಿಸ್ಕೊಂಡು ಮತ್ತು ತಿರುಪತಿ ಕಡೆ ಹೋಗಬೇಕಾಯ್ತು. ತಿರುಪತಿ ಕಡೆ ಹೊಂಟ್ವಿ. ನಮ್ಮ ಪಯಣ ತಿರುಪತಿ ಕಡೆ ಸಾಗ್ತಾಯಿದೆ. ಹಂಗೆ ತಿರುಪತಿ ಕಡೆಯಿಂದ ಅಲ್ಲಿಂದ ಬಿಸಿಲು, ತುಂಬ ಬಿಸಿಲು. ಗಾಡಿ ಓಡಿಸ್ಬೇಕಾದ್ರೆ ದಯವಿಟ್ಟು ಎಲ್ಲರೂ ಹುಷಾರಾಗಿ ಓಡಿಸಿ ಅಂತ ಮಾತಾಡಿಕೊಂಡು ನಮ್ಮೊಳಗಡೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ರು. ಇವರು ಚೆನ್ನಾಗಿ ಆಡ್ತಾರೆ ಕಸ್ಟಮರು. ಮೈಕ್ ಸಿಸ್ಟಮ್ ಇತ್ತು ಗಾಡೀಲಿ, ಕೊಟ್ಟೆ. ಚೆನ್ನಾಗಿ ಆಡ್ತಿದ್ದಾರೆ, ಪರವಾಗಿಲ್ಲ. ಹಾಗೆ ನನ್ನ ಜೀವನದಲ್ಲಿ ನನ್ನ ತಂದೆ ಅಂದರೆ ಪ್ರತಿಯೊಬ್ಬರು ಮಕ್ಕಳ ಜೊತೆ ಒಬ್ಬ ಬೆನ್ನಿಂದೆ ತಂದೆ ಇರ್ತಾರೆ. ಹೆಣ್ಣಿರ್ತಾರೆ ಅಂತ ಹೇಳ್ತಾರೆ ನಿಜ, ಆದರೆ ಮಕ್ಕಳಿಂದೇ ತಂದೆ ತಾಯಿ ಇರ್ತಾರೆ. ಆದರೆ ನಾನು ಇವತ್ತು ಫಸ್ಟ್ ಟೈಮ್ ನಾನು ಡ್ರೈವಿಂಗ್ ಕೆಲಸ ಕಲ್ತಾಗ್ಲಿಂದನೂ ನಮ್ಮ ಅಪ್ಪನ ಜೊತೆ ಮುಂದೆ ಕೂತ್ಕೊಂಡು ಡ್ರೈವಿಂಗ್ ಮಾಡ್ತಿರೋದಂದರೆ ಇದೇ ಫಸ್ಟ್ ಟೈಮು ನನ್ನ ಸರ್ವೀಸಲ್ಲಿ. ಹಿಂಗೆ ಹೋಗ್ಬೇಕಾದ್ರೆ ಖುಷಿಯಾಗಿ ನಮ್ಮ ಹುಡುಗರು ಬಿಸಿ ಆಗ್ತಿದೆ ಅಂತ ಹೇಳ್ತಿದ್ರು, ಕೇಳ್ತಿರ್ಲಿಲ್ಲ. ತಲೆ ಮೇಲೆ ಹಂಗೆ ಪಟ ಅಂತ ಬಟ್ಟೆ ಹಾಕ್ತಿದ್ರು. ಯಾಕ್ರೋ ಅಂದರೆ ಬಿಸಿಲು ತಡಿಯೋಕ್ಕಾಗ್ತಲ್ಲೋ, ಇದು ಚಳಿ ಕಂಡ್ರು ಹಾಕೋದು ಅಂತ ಹಂಗೆ ಕಾಮಿಡಿ ಮಾಡಿಕೊಂಡು ಎಲ್ಲರೂ ಜಾಲಿಯಾಗಿ ಹೋಗ್ಬೇಕಾದ್ರೆ ಅವರೆಲ್ಲ ರೇಗಿಸ್ಕೊಂಡು ಹೋಗ್ತಾಯಿದ್ವಿ. ಹಂಗೆ ತಿರುಪತಿ ಕಡೆಗೆ ಕಾಣಿಪುಕಮ್ ಹೋಗ್ಬೇಕು ಅಂತಿದ್ರು. ಕಾಣಿಪುಕಮ್ ಬಂದ್ವಿ. ಕಾಣಿಪುಕಮ್ ನೋಡಿಕೊಂಡು ಅಲ್ಲಿಂದ ಹಂಗೆ ಮುಗಿಸ್ಕೊಂಡು ರಿಟರ್ನ್ ಎಕ್ಸಿಟ್ ಆದ್ವಿ. ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾರು ಮಾಡೋಕ್ಕಾಗಲಿಲ್ಲ ಅಂತ ಕೇಳಲ್ಲ, ಬಟ್ ಆದರೂ ಹೇಳಿದ್ದೀನಿ. ಹಂಗೆ ಅಲ್ಲಿಂದ ಹಂಗೆ ಹೊಡ್ಬೇಕಾದ್ರೆ ತಿರುಪತಿ ಹತ್ತತ್ರ ಬಂತಾ ಇದ್ದಂಗೆ ಸರ್ಕಲ್ ಬಂದ್ವಿ. ಅಲ್ಲಿ ವೀಡಿಯೋ ಆನ್ ಮಾಡಿಕೊಂಡೆ. ಇದು ಆನ್ ಮಾಡ್ಕೊಂಡು ಹಂಗೆ ಬಂದೆ. ಟಿಕೆಟ್ ಕೌಂಟ್ರ್ ಹತ್ರ ಹೋಗೋಣ ಅಂತ ಹೋದೆ. ಅಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಬೆಳಗ್ಗೆ 4 ಗಂಟೆಗೆ ಟಿಕೆಟ್ ಕೊಡೋದಂತೆ, ಮಧ್ಯಾಹ್ನದ ಮೇಲೆ ಕೊಡೋಲ್ಲ ಅಂತ ಯಾವುದೇ ಕಾರಣಕ್ಕೂ. ಮತ್ತು ಅಲ್ಲಿಂದ ಬಂದು ಗಾಡಿ ನೀಟಾಗಿ ಪಾರ್ಕ್ ಮಾಡಿ ನಿಲ್ಲಿಸಿದ್ದೀನಿ. ನಮ್ಮ ಗಾಡಿ ಬೆಟ್ಟಕ್ಕೆ ಬಿಡೋಲ್ಲ, ಅವರೆಲ್ಲ ಬಸ್ ಹತ್ಕೊಂಡು ಹೋದರು. ಇಲ್ಲಿ ಆಂಧ್ರ ಗೌರ್ಮೆಂಟ್ ಬಸ್ಸಲ್ಲಿ. ನಾನು ಗಾಡಿ ಪಾರ್ಕ್ ಮಾಡಿ ಗಾಡಿ ಮುಂದೆ ಕೂತ್ಕೊಂಡು ಕೂತಿದ್ದೀನಿ. ಇವತ್ತಿನ ಕತೆ ಮುಗೀತು. ನಾಳೆ ಸಿಗೋಣ. ಬಾಯ್.